ಬೆಳಗಾವಿ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಅವರ ಮೇಲೆ ಈ ದಾಳಿಯಾಗಿರುವುದು. ಬೆಳಗಾವಿಯಲ್ಲಿ 6 ಕಡೆಗಳಲ್ಲಿ ದಾಖಲೆ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಮಂಜುನಾಥ್ ಅವರ ಮನೆಯಲ್ಲಿ ಆಸ್ತಿ ಪತ್ರ ಪತ್ತೆಯಾಗಿದೆಯಂತೆ, ಸಹಜ ಅದು. ಬಟ್ ಅದು ಬೇನಾಮಿ ಆಸ್ತಿ ಪತ್ರಗಳು ಅಂತ ಈಗ ಗುಮಾನಿ. ಇಡಿ ಅಧಿಕಾರಿಗಳಿಗೆ ಈಗ ಬೇನಾಮಿ ಆಸ್ತಿ ಪತ್ರಗಳು ಲಭ್ಯ ಆಗಿದೆ ಅಂತ ಮಾಹಿತಿ. ಸತತ 10 ಗಂಟೆಗಳಿಂದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾರೆ. ಮಂಜುನಾಥ್ ಅವರ ನಿವಾಸದ ಮೇಲೆ ಅವರಿಗೆ ಸಂಬಂಧಪಟ್ಟಾಗಿನ ಕಚೇರಿ, ಅವರ ಆಪ್ತರ ಕಚೇರಿ, ಅವ್ರ ನಿವಾಸ ಅಂದ್ರೆ ಆಪ್ತರ ನಿವಾಸ, ಜೊತೆಗೆ ಇನ್ನಿತರ ಅಧಿಕಾರಿಗಳ ಮನೆ ಮೇಲೂ ಕೂಡ ದಾಳಿಯಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಮಂಜುನಾಥ್ ಈ ಹಿಂದೆನೇ ಲೋಕಾಯುಕ್ತದಿಂದ ರೈಡ್ ಆಗಿ ಒಂದು ಹಂತಲ್ಲಿ ಅರೆಸ್ಟ್ ಆಗಿದ್ದಂಥ ಅಧಿಕಾರಿ. ಗೊತ್ತಿಲ್ಲ, ಅದಾದ ನಂತರದಲ್ಲಿ ಏನೋ ಮೆರವಣಿಗೆ ಮಾಡ್ಕೊಂಡು ಹೊರಗೆ ಬಂದಿದ್ರಂತ ಬರ್ತಾ. ಅದು ಯಾರನ್ನು ಮೆಚ್ಚೋದಕ್ಕೆ, ಅದೇನು ಸಂದೇಶ ಕೊಡೋಕ್ಕೋ ಗೊತ್ತಿಲ್ಲ. ಬಟ್ ಈಗ ಮತ್ತೆ ದಾಳಿಯಾಗಿದೆ. ಕೆಲ ಬಾರ್ ಲೈಸೆನ್ಸ್ಗಳು ಕೂಡ ಲಭ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಹೇಗಿದೆ ಅಂತ ಅಂದರೆ, ಅದು ಫಸ್ಟ್ ಆಫ್ ಆಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದರೆ ಎಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿರೋ ಸಂಗತಿ. ಅವ್ರುಗಳು ಈ ಬೇನಾಮಿ ಹೆಸರಲ್ಲೆಲ್ಲ ಒಂದಷ್ಟು ಲೈಸೆನ್ಸ್ ಮಾಡಿಸ್ಕೊಂಡು ಇರ್ತಾರೆ. ಈಗ ಇವರಲ್ಲೂ ಕೂಡ ಆ ಥರದ್ದು ಏನಾದ್ರು ಪತ್ತೆ ಆಗಿದೆಯಾ ಗೊತ್ತಿಲ್ಲ. ಮಂಜುನಾಥ್ ಅವರ ಆಪ್ತ ಅಧಿಕಾರಿಗಳ ಮನೆ ಮೇಲೂ ಕೂಡ ರೈಡ್ ಆಗಿದೆ. ಮಂಜುನಾಥ್ ಅವರ ಆಪ್ತ ಸ್ನೇಹಿತೆ ಯಮುನಾ ಮನೆ ಮೇಲೆ ರೈಡ್ ಆಗಿದೆ. ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಆಗಿದ್ದಾರೆ ಯಮುನಾ. ಮೈಸೂರಿನ ದಟ್ಟಗಳ್ಳಿ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದಾರೆ. ಮಂಜುನಾಥ್ ಅವರಿಗೆ ಸೇರಿದ ಮನೆ ಅನ್ನೋ ಮಾಹಿತಿ ಮೇರೆಗೆ ಈ ಶೋಧ ಕಾರ್ಯ ನಡೀತಾ ಇದೆ. ಹೆಚ್ಚಿನ ತನಿಖೆಗಾಗಿ ತಾಯಿ ಹಾಗೆ ಮಗಳು ಅಂದ್ರೆ ಯಮುನಾ ಹಾಗೆ ಅವರ ತಾಯಿ ಇಬ್ಬರನ್ನು ಹೊರಗಡೆಗೆ ಕರ್ಕೊಂಡು ಹೋಗಿದ್ದಾರೆ ಇಡಿ ಅಧಿಕಾರಿಗಳು ಅಂತೇಳಿ ತಿಳಿದು ಬರ್ತಾ ಇದೆ. ಸೊ ಪರಿಶೀಲನಾ ಕಾರ್ಯ ಅಂತೂ ನಡೀತಾ ಇದೆ. ಆಮೇಲೆ ಇಡಿ ಇಲ್ಲಿ ಪಕ್ಕಾ ಮಾಹಿತಿ ಕಲೆ ಹಾಕಿನೇ ಈ ದಾಳಿ ಮಾಡಿದೆ ಅನ್ನೋದು ಸ್ಪಷ್ಟ. ಯಾಕೆ ಅಂತ ಅಂದ್ರೆ, ಮಂಜುನಾಥ್ ಅವ್ರಿಗೆ ಸಂಬಂಧಪಟ್ಟಾಗಿನ ಅವರ ರಕ್ತ ಸಂಬಂಧಿನೋ ಅಥವಾ ಅವ್ರ ಸಂಬಂಧಿಗಳೋ ಅವ್ರನ್ನ ಹೊರತುಪಡಿಸಿಯೂ ಕೂಡ ಕೆಲವ್ರ ಮೇಲೆ ರೈಡ್ ಆಗಿದೆ. ಅಂದ್ರೆ ಇವ್ರುಗಳ ಆಪ್ತತೆ ಅಥವಾ ಅವ್ರಗಳ ವ್ಯವಹಾರ ಏನಾದರೂ ಇತ್ತ ಅನ್ನುವಂಥದ್ದೆಲ್ಲ ಇಡಿಗೆ ಇದ್ದಂಥ ಮಾಹಿತಿ ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿನೇ ಇವತ್ತು ಭಾಳ ಹುಡುಕಿ ರೈಡ್ ಮಾಡುವಂಥ ಕಾರ್ಯ ಆಗಿದೆ. ಬಟ್ ಈ ರೈಡ್ನ ಔಟ್ಕಮ್ ಏನು ಅನ್ನೋದನ್ನು ನಾವಿಲ್ಲಿ ನೋಡಬೇಕಿದೆ. ಇವರು ಏನು ಮಾಹಿತಿ ಮೇಲೆ ರೈಡ್ ಮಾಡಿರೋದು, ಏನು ಆರೋಪಗಳು ಇವ್ರ ಮೇಲಿತ್ತು, ಆಮೇಲೆ ಈಗ ಇಡಿ ರೈಡ್ ಮಾಡಿದೆ ಅಂತ ಅಂದರೆ ಸಹಜವಾಗಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆಯಾ ಅನ್ನುವಂಥದ್ದು ಏನಾದರೂ ಗುಮಾನಿ ಇರುತ್ತೆ. ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಭಾಳ ಬೇನಾಮಿ ಲೈಸೆನ್ಸ್ಗಳನ್ನು ಹೊಂದಿದ್ರು. ಆ ಲೈಸೆನ್ಸ್ಗಳ ಮುಖೇನವಾಗಿ ಇವರು ಈ ವಿದೇಶದಲ್ಲೆಲ್ಲ ಏನಾದರೂ ಹಣ ಹೂಡಿಕೆ ಆಗಿದೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅದು ಆರೋಪ. ಸೊ ಈಗ ಅಂಥ ಮಾಹಿತಿಯ ಮೇರೆಗೆ ದಾಳಿ ಅಂತೂ ಆಗಿದೆ. ಹೇಗೆ ಸತೀಶ್ ಜಾರಕಿಹೊಳಿ ಅವರ ಬಾಮೈದನಿಗೆ ಬಂಧನದ ಭೀತಿ ಇದೆ ಅಂತಲೂ ಕೂಡ ಇದನ್ನು ವಿಶ್ಲೇಷಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇಡೀ ದಾಳಿಯಲ್ಲಿ ಬಹಳ ಮಹತ್ವದ ದಾಖಲೆಗಳು ಪತ್ತೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿ ಚಂದ್ರಶೇಖರ್ ಅವ್ರು ಹೇಳ್ತಾ ಇದ್ರಲ್ಲ, ಅವ್ರು ಮಾಡ್ತಾ ಇರೋ ಆರೋಪದ ಪ್ರಕಾರವಾಗಿ ಈ ವ್ಯಕ್ತಿ 500 ಕೋಟಿಯಿಂದ 1000 ಕೋಟಿಗೆ ಬೆಲೆ ಬಾಳ್ತಾರೆ, ಯಾವ ಬಿಸ್ನೆಸ್ ಮ್ಯಾನ್ಗೂ ಕಮ್ಮಿ ಇಲ್ಲ ಅಂತ ಅವ್ರುಗಳು ಹೇಳ್ತಾ ಇದ್ದಾರೆ. ಆಮೇಲೆ ಗೊತ್ತಿಲ್ಲ, ಇದು 2011-12 ಬಹುಶಃ ನಿಮ್ಗೆ ಏನಾದ್ರು ನೆನಪಿದ್ರೆ ಅದನ್ನ ನೆನಪು ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ನಿಮ್ಗೆ ಏನಾದ್ರು ಗಮನಕ್ಕಿದ್ರೆ, ಏನೋ ಈ ಮೆರವಣಿಗೆ ಮಾಡ್ಕೊಂಡು ಹೊರಗೆ ಬಂದಿದ್ರಂತ. ಜೈಲಿಗೆ ಹೋದಂತ ವ್ಯಕ್ತಿ ಹೊರಗೆ ಬರ್ತಾ ಮೆರವಣಿಗೆ ಮಾಡ್ಕೊಂಡು ಹೊರಗೆ ಬಂದಿದ್ರಂತೆ. ಅಕಸ್ಮಾತ್ ಅದೇನಾದ್ರು ಸತ್ಯ ಆಗಿದ್ದಿದ್ರೆ ಆ ದಿಮಾಕು ದೌಲತ್ತು ಹೆಂಗಿರ್ಬೋದು ಲೆಕ್ಕ. ಸೊ ಅದನ್ನು ಕಕ್ಸುವಂತ ಕೆಲಸ ಆಗ್ಬೇಕಿದೆ, ಇನ್ ಕೇಸ್ ಆ ಥರ ದಿಮಾಕ್ ದೌಲತ್ತಿದ್ರೆ. ಸೊ ಇಡಿ ಈಗ ಗೌಪ್ಯ ಸ್ಥಳದಲ್ಲಿ ಈ ವ್ಯಕ್ತಿಯ ವಿಚಾರಣೆ ನಡೆಸ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಮಂಜುನಾಥ್ ಅವರ ವಿಚಾರಣೆ ಗೌಪ್ಯ ಸ್ಥಳದಲ್ಲಿ ಆಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಟ್ ಗೊತ್ತಿಲ್ಲ, ಇಲ್ಲಿ ತನಕನೂ ಕೂಡ ಇದೆಲ್ಲವೂ ಕೂಡ ಆರೋಪ ಇವ್ರ ವಿರುದ್ಧವಾಗಿ ಕೇಳಿ ಬರ್ತಾ ಇರುವಂಥದ್ದು. ಈಗ ಚಂದ್ರಶೇಖರ್ ಮಾಡ್ತಾ ಇದ್ದಂಥ ಆರೋಪ ಕೇಳ್ಪಟ್ರಿ ನೀವು, ಜೈಲಲ್ಲಿದ್ದರು, ಆನಂತರ ಮೆರವಣಿಗೆಯಲ್ಲಿ ಬಂದರು, ಮತ್ತೊಂದು ಮಗದೊಂದು ಈ ಥರದ್ದೆಲ್ಲ. ಆಮೇಲೆ 500ರಿಂದ 1000 ಕೋಟಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಇಡೀ ದಾಳಿಯ ಸಂದರ್ಭದಲ್ಲಿ ಕೆಲ ಲೈಸೆನ್ಸ್ಗಳು ಬೇನಾಮಿಲಿದ್ದಿದ್ದು ಪತ್ತೆಯಾಗಿದೆ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಎಗೈನ್ ಹೇಳಿದಾಗೆ, ಈ ಯಾವಾಗಲೂ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇದಕ್ಕೊಂದು ಸಪ್ರೇಟ್ ತಕ್ಕಡಿ. ಇದಕ್ಕೆ ಈ RTO ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಲ್ಲಿರ್ತಾರಲ್ಲ, ಇವ್ರದೆಲ್ಲ ಸಪ್ರೇಟ್ ತೂಕ ಇವ್ರ ಭ್ರಷ್ಟಾಚಾರದ್ದು. ಆ ಕಾರಣಕ್ಕಾಗಿನೇ ಮಾಡಿರ್ಬೋದು, ಏನು ಇಲ್ಲ ಅಂತಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿರೋರು ಒಬ್ಬೊಬ್ಬರು ಕೂಡ ಭಾಳಷ್ಟು ಮಂದಿ ಈ ಬೇನಾಮಿ ಲೈಸೆನ್ಸ್ಗಳನ್ನು ಭಾಳ ಇಟ್ಕೊಂಡಿರ್ತಾರೆ ಅಂತ ಆಗಾಗ ಕೆಲವರು ಆರೋಪವನ್ನು ಮಾಡ್ತಾ ಇರ್ತಾರೆ. ತೀರಾ ಮೊನ್ನೆನೂ ಕೂಡ ಕೆಲ ರೈಡ್ ಆಗಿತ್ತು, ನೀವು ನೋಡಿದ್ರಿ ಅದನ್ನು. ಇಲ್ಲಿ ಬೆಂಗಳೂರಿನಲ್ಲೇ ಆದಂಥ ರೈಡು. ಅದೇನೋ ಒಂದು ಲೈಸೆನ್ಸ್ಗೆ 2.5 ಕೋಟಿ ರೂಪಾಯಿ ಏನೋ ಡಿಮಾಂಡ್ ಮಾಡಿದ್ರಂತೆ. 30 ಲಕ್ಷ ರೂಪಾಯಿ ಕೊಡ್ತಾ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದ ಆ ವ್ಯಕ್ತಿ. ಸೊ ಇವ್ರದೆಲ್ಲ ಏನು ಸಣ್ಣ ಪುಟ್ಟದ ಲೆಕ್ಕಾಚಾರ ಅಲ್ಲ ಇವ್ರದೆಲ್ಲ. ಹಾಗಾಗಿ ಇದ್ರೂ ಇರ್ಬೋದು.
ಆ ಮಟ್ಟಿಗಿನ ಭ್ರಷ್ಟಾಚಾರ ನೋಡಬೇಕಿದೆ. ಬಂಧನದ ಭೀತಿ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ.